ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಗಂಗಾ ಗಗನ್ಸ್ ಚಾನಲ್. ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತುಂಬ ದಿನದ ನಂತರ ನಿಮ್ಮ ಮುಂದೆ ಬಂದಿದ್ದೀನಿ. ತುಂಬ ದಿನವೇ ಆಯಿತು ನಾನು ವೀಡಿಯೋಸ್ ಮಾಡೋದು ಬಿಟ್ಟು. ಏನೇನೂ ಮಾಡಿರಲಿಲ್ಲ, ವೀಡಿಯೋಸು ಮಾಡಿಲ್ಲ, ಏನೂ ಕುಕ್ಕಿಂಗು ಮಾಡಿ ಅಪ್ಲೋಡ್ ಮಾಡಿಲ್ಲ. ತುಂಬ ದಿನದ ನಂತರ ನಿಮ್ಮ ಮುಂದೆ ಬರ್ತಾಯಿದ್ದೀನಿ, ಮತ್ತು ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಂದು ಡೈಲಿ ಬೇಸ್ ಅಂದರೆ ನಂದು ಡೈಲಿ ವ್ಲಾಗ್, ನಾನು ಡೈಲಿ ರೋಟೀನ್ ಅದೆಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ. ಮತ್ತು ನಾನು ಟ್ರಾವ್ಲಿಂಗ್ ಎಲ್ಲಾದರೂ ಟ್ರಾವೆಲ್ ಮಾಡಿದ್ರೆ ಅದೆಲ್ಲನೂ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಮತ್ತು ವೆಯ್ಟ್ ಲಾಸ್ ಮಾಡ್ಕೋಬೇಕು. ನಾನು ಕೂಡ ತುಂಬ ದಿನ ಆಯಿತು ವೆಯ್ಟ್ ಲಾಸ್ ಕಡೆ ಸರಿಯಾಗಿ ಗಮನನೇ ಕೊಡ್ತಾಯಿಲ್ಲ. ಹಾಗಾಗಿ ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೆಯ್ಟ್ ಲಾಸ್ನ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ಕೊಳ್ತಾ, ಇನ್ನು ಮುಂದೆ ನಂದು ಡೈಲಿ ರೂಟೀನ್ ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ. ಪ್ಲೀಸ್ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೇ ಹೇಗೆಲ್ಲ ಆಗುತ್ತೆ ನೋಡೋಣ ಬನ್ನಿ. ಇವತ್ತು ನವರಾತ್ರಿ 9 ಡೇಸ್ 9ನೇ ದಿನದ್ದು ಇವತ್ತು ಮಾರ್ನಿಂಗ್ ಎಲ್ಲ ಮುಗಿಸಿ ಬನ್ನಿ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಉಡಿ ತುಂಬೋದು ನಾಳೆ ಮಾಡ್ತಾಯಿದ್ದೀನಿ. ಇವತ್ತು ಗುಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬನ್ನಿ ಇವತ್ತಿನ ಡೇ ದೇವ್ರದಿಂದನೇ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಇವತ್ತು ಅಲ್ಲಿಗೆ ಹೋಗಿ ಬರಬೇಕು ಅಂತ ನಾನು ದ್ಯಾಬೇರಿಗೆ ಹೋಗ್ತಾಯಿದ್ದೀನಿ. ಇವತ್ತು ವಾಗುಬಾಯಿಗೆ. ಇವತ್ತು ಆ ವಾಗುಬಾಯಿಂದನೇ ನಿಮಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೇ ಹೇಗೆಲ್ಲ ಆಗುತ್ತೆ ನೋಡೋಣ ಬನ್ನಿ. ಇವಾಗ ಟೈಮ್ 11:47 ಆಗಿದೆ. ಮನೆಯಲ್ಲಿ ಇನ್ನೂ ಅಡುಗೆ ಮಾಡ್ತಾಯಿದ್ದೀನಿ. ಟಿಫಿನ್ ಎಲ್ಲ ಮುಗೀತು ಎಲ್ಲರದ್ದು. ಅವ್ರದ್ದು ಟಿಫಿನ್ ಮುಗಿಸಿ ಆಯಿತು. ಈಗ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅದನ್ನು ಮಾಡಿಬಿಟ್ಟು ನಾನು ದೇವ್ರಿಗೆ ಹೋಗಬೇಕು. ಬನ್ನಿ ನೀವು ಹೋಗಿ ಬರೋಣ. ನೋಡಿ ಫ್ರೆಂಡ್ಸ್, ನನ್ನ ಮಗ ಬರಿತಾ ಇದ್ದಾನೆ. ಹಾಲಿಡೇ ಹೋಮ್ವರ್ಕ್ಸ್ ಕೊಟ್ಟಿದ್ದಾರೆ. ಇಷ್ಟು ದಿನ ಖಾಲಿ ಬಿಟ್ಟು ಈಗ ಇಷ್ಟು ಬರೆದಿದ್ದಾನೆ. ಈಗ ಅಷ್ಟು ದಿನ ಖಾಲಿ ಕುಂತಿದ್ದಾನೆ. ಈಗ ಸ್ಟಾರ್ಟ್ ಮಾಡ್ಯಾನ್ರಿ ಬರೆಯೋಕೆ. ಇನ್ನೂ 2 ದಿನ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಗುಡಿಗೆ ಹೋಗಿ ಬಂದೀವ್ರಿ. ಮುಂಜಾನೆ ಹೋಗಿ ಬಂದು ನಾಷ್ಟ ಮಾಡ್ಕೊಂಡು ಕೂತ್ಬಿಟ್ಟಾನ್ರಿ ಬರೆಯೋಕೆ. ಈಗ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕ್ರಿ. ಬರ್ರಿ ಹೋಗೋಣ, ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ನನ್ನ ಮಗಳು ಸಿಟ್ಟಿಗೆ ನಿಂತಾಳ್ರಿ. ಸಂಬಂಧ ನೋಡ್ರಿ, ಇದು ಮಾರಿ ಹಿಂಗೆ ಮಾಡ್ಯಾಳ್ರಿ ನನ್ನ ಮಗಳು. ಇದನ್ನು ಹಾಕೋತೀನಿ ಅಂದೇಳ್ರಿ ಡ್ರೆಸ್ಸು. ನಾ ಸ್ವಲ್ಪ ಸ್ಟಿಚ್ ಲೂಸ್ ಐತವ, ಹಾಕೋಬೇಡ ಅಂತೇಳಿ ಇದು ಹಿಂದಿಂದು ಬಟನ್ಸ್ ಸರಿ ಹಾಕಿಲ್ರಿ ಅವ್ರು ಹೋಗ್ಸು. ಇದು ಹಾಕಿದ್ರೆ ಮತ್ತೆ ಬಿಚ್ಕೊಂಡ್ಬಿಡ್ತೈತ್ರಿ. ಹಾಗಾಗಿ ನಾ ಬೇಡ ಅಂದ್ರೆ ಆಕಿ ನೋಡಿದ್ರೆ ಹಂಗೆ ಸಿಟ್ಟಿಗೆ ಕುಂತಾಳ್ರಿ. ಇಲ್ಲಿ ಕಸ ಐತಿ, ಕಾಯಿಪಲ್ಲೆ ಸೋಸಿದ್ದು ತೆಗಿಬೇಕು. ಈಕಿ ನೋಡಿದ್ರೆ ಹಿಂಗೆ ಕುಂತಾಳ್ರಿ. ನೋಡ್ರಿ ಇಲ್ಲಿ ಹೆಂಗೆ ಕೂತಾಳವ. ಇಲ್ಲಿ ಹಂಗೆ ಹಾಕೊಳಕ್ಕೆ ಇಷ್ಟ ಇಲ್ಲ ಅಂತ್ರಿ. ಇದಕ್ಕೆ ಏನಾಗೈತ್ರಿ, ಚಂದ ಐತಿಲ್ರಿ. ಇಲ್ಲಿ ಬ್ಯಾಳಿ ಇಟ್ಟೀನಿ. ಬ್ಯಾಳಿ ಅದು ಆಗಕ್ಕೆ ಬಂದಿದೆ. ಈಗ ಅದೊಂದು ಸ್ವಲ್ಪ ಕುದಿಬೇಕು. ಇನ್ನೊಂದು ಸ್ವಲ್ಪ ಕುದ್ದು ಒಗ್ಗರಣೆ ಹೊಡಿಬೇಕು. ಇದನ್ನು ಕುದಿಸಿಟ್ಟೀನಿ. ಇದನ್ನು ಒಗ್ಗರಣೆ ಹೊಡಿಬೇಕು ರೀ. ಈಗ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್, ರೆಡಿಯಾಗಿ ರೋಡಿಗೆ ಬಂದ್ವಿ ಇಲ್ಲಿ ಮನೆಯಿಂದ. ಈಗ ಆಟೋ ಬರೋಣ, ಹೋಗ್ಬೋದು ಫ್ರೆಂಡ್ಸ್. ಈಗ ತಗೊಂಡ್ ಬಾ. ಕಿಟ್ಕ್ಯಾಟ್ ತೊಂಬಾರ 10 ರೂಪಾಯಿ ಕಿಟ್ಕ್ಯಾಟ್. ಈಗ ಹೋಗ್ಬೇಕು ಫ್ರೆಂಡ್ಸ್. ನಾವು ನಿಂತಿದ್ದೀವಿ. ಬಿಸಿಲೊಂದು ಭಾಳ ಇದೆ. ಬಿಸಿಲು ಬರಲಿ ಫ್ರೆಂಡ್ಸ್, ಯಾಕಂದರೆ 3-4 ಮಳೆನೇ ಮಳೆ. ಇವತ್ತು ಸ್ವಲ್ಪ ಬಿಸಿಲು ಚುರುಕಿದೆ. ನೋಡಿ ಫ್ರೆಂಡ್ಸ್, ಈಗ ಗಾಂಧಿ ಚೌಕಿಗೆ ಬಂದಿದ್ದೀವಿ.
ಫೋಟೋನೇ ಬೇರೆ ಇದೆ ಫ್ರೆಂಡ್ಸಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ ನಡ್ಕೋತ. ಅಲ್ಲಿ ಹೋಗಿ ಆಟೋ ಹತ್ತೀವಿ. ಗಾಡಿ ಸಿಕ್ತು ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ ಈಗ. ಇನ್ನು ಅಲ್ಲಿ ಮುಂದೆ ಹೋಗಿ ಇನ್ನೊಂದು ಆಟೋ ಹತ್ತಬೇಕು. ಇಲ್ಲಿ ಆಟೋ ಸಿಗೋವಂತಾಗಿತ್ತು, ಅದಕ್ಕೆ ಇನ್ನೊಂದು ಅಲ್ಲಿ ಊರಿದೆ, ಆ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ಗಾಡಿ ಹತ್ತಬೇಕು ಫ್ರೆಂಡ್ಸ್. ಅಂತೂ ಇಂತೂ ಬಂದು ಮುಟ್ಟಿದ್ವಿ ಫ್ರೆಂಡ್ಸ್. ಇದೆ ನೋಡಿ ಅದರದ್ದು ಕಮಾನು. ಒಳಗಡೆ ಬಂದ್ವಿ. ನೋಡಿ ಅಲ್ಲಿ ಗುಡಿ ಕಾಣ್ತಾ ಇದೆ. ಮುಟ್ಟಿದ್ವಿ, ಒಳಗಡೆ ದರ್ಶನ ಮಾಡ್ಕೊಂಡ್ವಿ. ಒಳಗಡೆ ಬಿಡೋದಿಲ್ಲ ಫ್ರೆಂಡ್ಸ್ ಹೆಣ್ಮಕ್ಳಿಗೆ, ಹಾಗಾಗಿ ನನ್ನ ಮಗನಿಗೆ ಕಳಿಸಿ ಅಲ್ಲಿ ದರ್ಶನ ಮಾಡ್ಕೊಂಬ ಅಂತೇಳಿ ಕಳಿಸ್ತೀವಿ. ಮತ್ತು ವಿಡಿಯೋ ಸರಿಯಾಗಿ ಮಾಡೋಕ್ಕಾಗಲ್ಲ, ಯಾಕಂದರೆ ದೇವ್ರದ್ದು ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ತುಂಬ ಸ್ಟ್ರಾಂಗ್ ದೇವರದು, ಹಾಗಾಗಿ ಹೊರಗಡೆದೆ ವಿಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್. ನಾನು ನನ್ನ ಮಗಳು ಆಟಾಡ್ತಾಯಿದ್ಲು. ಆಮೇಲೆ ಮತ್ತೆ ರಿಟರ್ನ್ ಬಂದಿದ್ದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಅರ್ಜೆಂಟ್ ಟೈಮ್ ಆಗಿತ್ತು, ಬೇಗ ರೆಡಿಯಾಗಿ ದರ್ಗಾಕ್ಕೆ ಹೋಗೋದಿತ್ತು. ದರ್ಗಾಕ್ಕೆ ಹೋಗಿ ನನ್ನ ಮಗಳು ನೋಡಿ ಎಷ್ಟು ಸಿಟಿಗೆ ಕೂತಿದ್ದಾಳೆ. ಚಾಕ್ಲೇಟ್ ಬೇಕಂತೇಳಿ ತಿಂದು ಮತ್ತೆ ಚಾಕ್ಲೇಟ್ ಬೇಕಂತಾಳೆ. ಹಾಗಾಗಿ ಆಮೇಲೆ ದರ್ಗಾಕ್ಕೆ ಹೋದ್ವಿ. ಇದು ನನ್ನ ಗಂಡನ ಮನೆ. ಅಲ್ಲಿ ನನ್ನ ಆಂಟಿ ಅವ್ರಿಗೆ ಉಡಿ ತುಂಬಿದೆ. ನಮ್ಮ ಅತ್ತೆಯವ್ರು ಬಂದಿದ್ದರು, ಅವರು ಉಡಿ ತುಂಬು ಅಂತ ಹೇಳಿದ್ರು. ಅವ್ರು ತಂದಿದ್ದರು ಎಲ್ಲ, ಅದಕ್ಕಾಗಿ ಉಡಿ ತುಂಬಿ ನಂತರ ನಮ್ಮ ಯಜಮಾನ್ರದ್ದು ಸನ್ಮಾನ ಅದು ಎಲ್ಲ ಇತ್ತು, ಹಾಗಾಗಿ ಅಲ್ಲಿ ಹೋಗಬೇಕಿತ್ತು. ಅದಕ್ಕಾಗಿ ರೆಡಿಯಾಗಿ ಬಂದಿದ್ವಿ. ಅಲ್ಲೂ ಉಡಿ ತುಂಬೋ ಶಾಸ್ತ್ರ ಇದೆ ಫ್ರೆಂಡ್ಸ್. ತುಂಬ ಜನಕ್ಕೆ ಉಡಿ ತುಂಬ್ತಾರೆ ಇವತ್ತು, ಹಾಗಾಗಿ ಬಂದಿದ್ದೆ. ಇಲ್ಲಿ ನಮ್ಮ ಆಂಟಿಯವ್ರಿಗೆ ಮೊದಲೆಲ್ಲ ಉಡಿ ತುಂಬಿ ನಮ್ಮ ಅತ್ತೆಯವ್ರಿಗೆ ಮಾಡಿ ತುಂಬಿ ಆಮೇಲೆ ಇಲ್ಲಿ ಬಂದ್ವಿ ನೋಡಿ ಫ್ರೆಂಡ್ಸ್. ತುಂಬ ಜನ ಫ್ರೆಂಡ್ಸ್, ತುಂಬ ಜನ. ಇಷ್ಟು ಜನಕ್ಕೆಲ್ಲ ಇತ್ತು, ಹಾಗಾಗಿ ನೋಡಿ ಎಲ್ಲರೂ ಕೂತಿದ್ದಾರೆ, ಉಡಿ ತುಂಬ್ತಾ ಇದ್ದಾರೆ. ನಮಗೂ ಉಡಿ ತುಂಬಿಸ್ಕೊಂಡ್ವಿ. ನಾನು ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನೋಡಿದ್ರ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೇ ಇಲ್ಲೇ ಏನು ಮಾಡ್ತಿದ್ದೀನಿ. ನನ್ನ ಮಗಳು ನೋಡಿ ಮಾರಿ ಮುಚ್ಕೋತಿದ್ದಾಳೆ. ಬಾಯ್ ಫ್ರೆಂಡ್ಸ್.